ಆಧಾರ್ ಸೇವಾ ಕೇಂದ್ರವಿಲ್ಲದೆ ಅಲೆದಾಡುತ್ತಿರೋ ಸಾರ್ವಜನಿಕರ ಗೋಳನ್ನು ಕೇಳೋರೇ ಇಲ್ವಾ? ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನಲ್ಲಿ ಪ್ರತ್ಯೇಕ ಹಾಗೂ ಪೂರ್ಣ ಪ್ರಮಾಣದ ಆಧಾರ್ ಕೇಂದ್ರ ಇಲ್ಲದಿರುವುದು ಸಾರ್ವಜನಿಕರಿಗೆ ತೀವ್ರ ಸಮಸ್ಯೆ ಆಗಿದೆ. 2019ರಲ್ಲಿ HD ಕುಮಾರಸ್ವಾಮಿ ಮುಖ್ಯಮಂತ್ರಿ, ಸಾರಾ ಮಹೇಶ್ ಸಚಿವರಾಗಿದ್ದ ಸಂದರ್ಭದಲ್ಲಿ ನೂತನ ತಾಲೂಕು ಘೋಷಣೆಯಾದ ಬಳಿಕ 4 ವರ್ಷಗಳು ಆಧಾರ್ ಸೇವೆ ಲಭ್ಯವಿತ್ತು. ಕಳೆದ 1 ವರ್ಷಗಳಿಂದ ನೋಂದಣಿ ಮತ್ತು ತಿದ್ದುಪಡಿಗಾಗಿ ಜನರು KR ನಗರ ಅಥವಾ ಇತರೆ ದೂರದ ಸ್ಥಳಗಳಿಗೆ ಅಲೆಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಶಾಲಾ ಮಕ್ಕಳಿಗೆ, ವೃದ್ಧರಿಗೆ ಪಿಂಚಣಿ ಪಡೆಯಲು ಬ್ಯಾಂಕ್ ಕೆಲಸಗಳಿಗೆ ಆಧಾರ್ ಕಡ್ಡಾಯವಾಗಿದೆ. ಪ್ರಮುಖವಾಗಿ ಯಾವುದೇ ಸರ್ಕಾರಿ ಕೆಲಸಗಳಿಗೆ ಹೋದರೂ ಸಾಲಿಗ್ರಾಮ ತಾಲೂಕು ಇರಬೇಕು ಎನ್ನುತ್ತಾರೆ. ಆದರೆ ಸಾಲಿಗ್ರಾಮದಲ್ಲಿ ಸೂಕ್ತ ಕೇಂದ್ರವಿಲ್ಲದೆ ದಿನನಿತ್ಯ ನೂರಾರು ಮಂದಿ ಪರದಾಡುತ್ತಿದ್ದಾರೆ. ಸಾಲಿಗ್ರಾಮದ ಜನರು ಹತ್ತಿರದ ಆಧಾರ್ ಸೇವೆಗಾಗಿ ಕೃಷ್ಣರಾಜನಗರ ಮತ್ತು ಖಾಸಗಿ ಕೇಂದ್ರಗಳನ್ನು ಅವಲಂಬಿಸಬೇಕಾಗಿದೆ. ಸ್ಥಳೀಯ ಕೇಂದ್ರಗಳು ಸಾಲಿಗ್ರಾಮದ ಸುತ್ತಮುತ್ತಲಲ್ಲಿ ಆಧಾರ್ ಸೇವೆ ಒದಗಿಸುವ ಆನ್ಲೈನ್ ಜನಸ್ನೇಹಿ ಕೇಂದ್ರಗಳು ಗ್ರಾಮ 1 ಹಾಗೂ ನಿಗದಿತ ಸ್ಥಳಗಳಿಗೆ ಜನರು ಮುಗಿಬಿದ್ದು ₹200 ಹಣ ನೀಡಿದರೂ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಆಗುತ್ತಿಲ್ಲ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರುವ ಆರೋಪ. ತಾಲೂಕು ಆಡಳಿತ, ಸರ್ಕಾರ ಮತ್ತು ಜಿಲ್ಲಾಡಳಿತಗಳು ಶೀಘ್ರದಲ್ಲೇ ಸಾಲಿಗ್ರಾಮ ತಾಲೂಕು ಕೇಂದ್ರದಲ್ಲಿಯೇ ಕಾಯಂ ಆಧಾರ್ ನೋಂದಣಿ ಕೇಂದ್ರವನ್ನು ಪ್ರಾರಂಭಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ವಿರೋಧ ಪಕ್ಷದ ಟೀಕೆ ಪ್ರತಿ ಉತ್ತರ ನೀಡಿದ ಆಡಳಿತ ಪಕ್ಷ. ಗ್ರೌಂಡ್ ರಿಪೋರ್ಟ್, ಆರ್ಜೆ ನ್ಯೂಸ್ ಜೊತೆ ಬಸವರಾಜ್ SP, ಸಾಲಿಗ್ರಾಮ. ಆಧಾರ್ ಸೇವಾ ಕೇಂದ್ರಕ್ಕೆ ಬಹುದೊಡ್ಡ ಸಮಸ್ಯೆ ಆಗಿದೆ. 2019ರಲ್ಲಿ ಸಾಲಿಗ್ರಾಮ ತಾಲೂಕು ಘೋಷಣೆಯನ್ನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಸಾರಾ ಮಹೇಶ್ ಅವರು ಸಾಲಿಗ್ರಾಮವನ್ನ ತಾಲೂಕು ಘೋಷಣೆ ಮಾಡಿದ್ರು. ತದನಂತರ 4 ವರ್ಷಗಳ ಅವಧಿಯಲ್ಲಿ ಆಧಾರ್ ಸೆಂಟರ್ ನಡೆದು ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗ್ತಿತ್ತು. ಈ ಒಂದು ಕಳೆದ 1-1.5 ವರ್ಷಗಳಿಂದ ಆಧಾರ್ ಸೇವಾ ಕೇಂದ್ರ ಸಾಲಿಗ್ರಾಮದಲ್ಲಿ ಸ್ಥಗಿತ ಆಗಿದೆ. ಈ ಸ್ಥಗಿತ ಆಗಿರೋ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೀವ್ರ ಸಮಸ್ಯೆ ಉಂಟಾಗಿ ಅಲ್ಲಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸಂಬಂಧ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ದಯಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಆಧಾರ್ ಸೇವಾ ಕೇಂದ್ರವನ್ನು ಓಪನ್ ಮಾಡಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಒಂದು ಬಹುದೊಡ್ಡ ಒಂದು ಮನವಿಯಾಗಿರುತ್ತೆ. ಇದ್ರ ಜೊತೆ ಮಾತಾಡ್ಲಿಕ್ಕೆ ಸಾರ್ವಜನಿಕರು ನಮ್ಮೊಟ್ಟಿಗಿದ್ದಾರೆ, ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಧಾಕರ್ ಶ್ರೀಗೋಳ್ ಅಂತ, ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ವಾದ ತಾಲೂಕು ಅಧ್ಯಕ್ಷರು. ಇವತ್ತು ಏನಪ್ಪಾ ವಿಚಾರಗೋಷ್ಠಿ ಮಾಡ್ತಿರೋದು ಅಂದ್ರೆ, KR ತಾಲೂಕಿನಲ್ಲಿ ತಾಲೂಕು ಘೋಷಣೆಯಾಗಿ ಸುಮಾರು 2019ನೇ ಇಸ್ವಿಯಲ್ಲಿ ಘೋಷಣೆ ಆಯಿತು. ಆದ್ರಿಂದ ಇಲ್ಲಿ 1 ವರ್ಷದಿಂದ ಸಹ KR ತಾಲೂಕಿನಲ್ಲಿ ಆಧಾರ್ ಕೇಂದ್ರವನ್ನು ತೆಗೆದುಹಾಕಿದ್ದಾರೆ. ಜನರಿಗೆ, ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅದರಿಂದ ನಾವು ತಹಸೀಲ್ದಾರಲ್ಲಿ ಮತ್ತೆ DC ಅವರಲ್ಲಿ ಮನವಿ ಮಾಡ್ಕೋತೀವಿ. ಸಾಲಿಗ್ರಾಮ ತಾಲೂಕು ಜನತೆಗೆ ಬಹಳ ತೊಂದರೆ ಆಗ್ತಾ ಇದೆ. ಅದರಿಂದ ಈ ಒಂದು ಆಧಾರ್ ಕೇಂದ್ರವನ್ನು ನಮಗೆ ಆದಷ್ಟು ಬೇಗ ಇಲ್ಲಿಗೆ ತರಿಸಬೇಕು. ಇಲ್ಲವಾದಲ್ಲಿ ನಾವು ಮುಂದಿನ ದಿನಗಳಲ್ಲಿ ರೈತರ ಪರ ಸಂಘಟನೆಗಳು ಮತ್ತೆ ದಲಿತ ಸಂಘಟನೆಗಳು ಮತ್ತು ಸಾರ್ವಜನಿಕರೆಲ್ಲ ಸೇರಿ ನಾವು ಪ್ರತಿಭಟನೆಯನ್ನ ಹಮ್ಮಿಕೋಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ ಹಾಗೂ ರಿಕ್ವೆಸ್ಟ್ ಅನ್ನು ಮಾಡ್ತಾ ಇದ್ದೀವಿ. ಸಾಲಿಗ್ರಾಮಕ್ಕೆ ಆಧಾರ್ ಕೇಂದ್ರವನ್ನ ಆದಷ್ಟು ಬೇಗ ಅನುಮತಿಯನ್ನು ಕೊಡಿಸ್ಬೇಕು. ಬೇರೆ ಖಾಸಗಿಯವರು ಹೆಚ್ಚಿನ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅದನ್ನ ತಾವು ಪರಿಶೀಲನೆ ಮಾಡಿ ನೀವು ಸರ್ಕಾರದ ವತಿಯಿಂದ ಆಧಾರ್ ಕೇಂದ್ರವನ್ನ ಆದಷ್ಟು ಬೇಗ ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರ ಅನುಕೂಲವಾಗಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಸಾಲಿಗ್ರಾಮ ತಾಲೂಕಿನಲ್ಲಿ ಆಧಾರ್ ಕಾರ್ಡು ತಾಲೂಕು ಆಫೀಸಲ್ಲಿ 1.5 ವರ್ಷ ಆಯ್ತು ನಿಂತೋಗಿ. ಏನಂತ ಹೇಳೋರು ಕೇಳೋರು ಯಾರು ಇಲ್ದಾಗ ಆಯ್ತು. ಹೊರಗಡೆ ಈಗ ತಾಲೂಕು ಅಂತ ಎಂಟ್ರಿ ಮಾಡಿಸ್ಬೇಕು ಆಧಾರ್ ಕಾರ್ಡ್ಗೆ ₹200 ಕೊಡ್ಬೇಕು. ಕೊಟ್ಟರು ಕೆಲಸ ಆಯ್ತಲ್ಲ, ಮತ್ತೆ ಅದು ಗ್ಯಾರಂಟಿ ಇಲ್ಲ. ಅದು ಏಜೆನ್ಸಿ ಹೊರಗಡೆ ಲೋಕಲ್ ಅವ್ರು ಹೆಂಗ್ ಬಂತು ಬೇಕು ಆ ತರ ಹೋಗುತ್ತೆ. ಜನದ ಕತೆ ಏನಾಯ್ತು ಅಂದ್ರೆ, ಯಾವುದೇ ಅಧಿಕಾರಿ ಯಾವುದೇ ಆಫೀಸ್ ಹೋಗಿ ಎಲ್ಲೇ ಹೋಗಿ ಹೇಳೋರು ಕೇಳೋರು ಏನು ಇಲ್ಲ. ಆಡಳಿತ ಏನ್ ನಡೀತಾ ಇದೆ ಬಿಡ್ತಾ ಇದೆ ಅಂತ ಕೇಳೋಂತ ನಮ್ಮ ಏನೀಗ ಅಲ್ಲಿ ಅವರೋ ಬಿಟ್ಟವ್ರು ಅನ್ನೋದೇ ಗೊತ್ತಾಯ್ತಲ್ಲ. MLA ಅವರು ಇದಾರೋ ಇಲ್ವೋ ಏನೋ ಅಂತ ಗೊತ್ತಿಲ್ಲ. ಕರ್ದಿ ಯಾವುದೇ ಒಂದು ಆಫೀಸಲ್ಲಿ ಒಂದು ಮೀಟಿಂಗ್ ಮಾಡಿ ಒಂದು ಸಭೆ ಕರ್ದಿ ಏನು ಅಂತ ಕೇಳಿಲ್ಲ ಅಧಿಕಾರಿಗಳನ್ನ. ಹೇಳ್ತಾರೆ ತಹಸೀಲ್ದಾರ್ ಉದಾಹರಣೆ ಒಂದು ಮೊನ್ನೆ ಒಬ್ಬ ರೆಕಾರ್ಡ್ ಮಾಡಿ ಹೇಳ್ತಾನೆ, ಅಮ್ಮ ಪಾಪ ಕೇಳಿ ಸಾಕಾಗೈತೆ ಎಲ್ಲಾನು. ಒಂದು ಫೈಲ್ ಒಮ್ಮಂತ ಹೋಗ್ಬೇಕಾದ್ರೆ 1 ವರ್ಷ ಆದ್ರೂ ಫೈಲ್ ಕೇಳೋದ್ರೆ ಒಬ್ರು ತಂದು ಕೊಡೋದಿಲ್ಲ. ಯಾವ್ದೇ VA ಅಲ್ಲಿ ಏನೇ ಅಲ್ಲಿ ಯಾರು ಇಲ್ಲ. ಅಯ್ಯಮ್ಮ ಕೆಲಸ ಮಾಡಕ್ ಬರೋದ್ರೆ ಅಮ್ಮಗೆ ಒಬ್ರು ಸಪೋರ್ಟ್ ಮಾಡಲ್ಲ. ಅದು ದೊಡ್ಡ ಇಶ್ಯೂ ಮಾಡ್ಕೊಂಡು ಬರೀ ಎಲ್ಲ ಒಂದ್ ಮಾಡ್ಕೊಂಡು ಯಾವುದೇ ತರ ಅಧಿಕಾರಿಗಳನ್ನ ಕಂಟ್ರೋಲ್ ತಗೊಳಕ್ ಆಗಿಲ್ಲ ಅಂತ ನಾನು
ಗಂಟಾಕೋಶ ಸಾಲಿಗ್ರಾಮದಲ್ಲಿ ಈ ತಾಲೂಕಲ್ಲಿ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ತಾಲೂಕು ಆಡಳಿತದ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಆಧಾರ್ ಕಾರ್ಡ್ ಅಂತೂ ತುಂಬಾ ತೊಂದರೆ ಆಗಿದೆ. ತಕ್ಷಣ ತಾಲೂಕು ಆಫೀಸ್ಗೆ ಕೊಡ್ಲೇಬೇಕು. ರೇಷನ್ ಕಾರ್ಡ್ ಅದು ಒಬ್ಬ ಅಧಿಕ ತಿರುಗಿ ತಾಲೂಕು ಆಫೀಸ್ಗೆ ತಿರುಗಿ ಜನ ಸುಸ್ತಾಯ್ತಾ ಇದಾರೆ. ಪಾಪ ಬಸ್ ಬರೋದು, ಅವ್ರಿಗೆ ಇಲ್ಲಿ ಊಟ ತಿಂಡಿ ಪಾಪ ಕಷ್ಟ ಹೇಳಕ್ಕಾಗಲ್ಲ. ಬೆಳಗ್ಗೆ ಬಂದು ಸಂದು ಕಾಯಿಸ್ತಾರೆ, ಕಳಿಸ್ತಾರೆ. ಬರೀ ಆಫೀಸ ತಿರ್ಗೋದು ಹೋಗೋದು. ಜನಗಳು ಪಾಪ ಸಾರ್ವಜನಿಕ ವ್ಯವಸಾಯ ಪಾಪ ಈಗ ಹಳ್ಳಿ ಜನಕ್ಕೆ ಬಹಳ ತೊಂದರೆ ಆಯ್ತಾ ಇದೆ. ಇದ್ರ ಬಗ್ಗೆ ಆದಷ್ಟು ಬೇಗ MLA ಎಚ್ಚರಿಸ್ಕೊಳ್ಳಿಲ್ಲ ಅಂದ್ರೆ ಬೇರೆ ತರ ಮಾಮೂಲಿ ಗೊತ್ತಲ್ಲ, ಅದು ಮಾಮೂಲಿ ಅದು ಜನಗಳೇ ಮ್ಯಾಲ್ ಬೀಳ್ತಾರೆ ಅಂತ ತಮ್ಮಲ್ಲಿ ವಿನಂತಿಸ್ತೀವಿ. ನಮಸ್ಕಾರ. 2018-19ನೇ ಸಾಲಿನಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಂತ ಸಂದರ್ಭದಲ್ಲಿ, ಸಾರಾ ಮಹೇಶಣ್ಣನವರು ಪ್ರವಾಸೋದ್ಯಮ ಮತ್ತು ರೇಷ್ಮೆ ಸಚಿವರಾದಂತ ಸಂದರ್ಭದಲ್ಲಿ ಸಾಲಿಗ್ರಾಮ ತಾಲೂಕು ಘೋಷಣೆ ಆಯಿತು. ಸಾಲಿಗ್ರಾಮ ತಾಲೂಕು ಘೋಷಣೆ ಆದ ಸಂದರ್ಭ ಆದ್ಮೇಲೆ ಇಲ್ಲಿ ತಾಲೂಕು ಆಡಳಿತಕ್ಕೆ ಒಂದು ಚುರುಕು ಮುಟ್ಟಿಸ್ಬೇಕು ಅಂತ ಅಂದ್ಬಿಟ್ಟು ತಾಲೂಕು ಕಚೇರಿಯನ್ನು ಸಹ ಉದ್ಘಾಟನೆ ಆಗಿ ಎಲ್ಲ ಪ್ರತಿಯೊಬ್ಬ ನಾಗರಿಕೂ ಸಹ ಸೌಲಭ್ಯ ದೊರಕಬೇಕು ಅಂತ ಅಂದ್ಬಿಟ್ಟು ಆಧಾರ್ ಕೇಂದ್ರವನ್ನ ಸಾಲಿಗ್ರಾಮ ಮತ್ತು ಮಿರ್ಲೆ, KR ನಗರ 3 ಭಾಗದಲ್ಲೂ ಸಹ ಅವತ್ತು ಇಲ್ಲಿ ಉದ್ಘಾಟನೆ ಮಾಡಿ ಒಂದು ಚಾಲನೆ ಕೊಟ್ಟಂತದ್ದು ನಡೀತಾ ಇತ್ತು. ಸರಿಸುಮಾರು 4 ವರ್ಷಗಳ ಕಾಲ ಸಹ ಸತತವಾಗಿ ಆಧಾರ್ನ ಜೋಡಣೆ ಆಗ್ಬೋದು, ತಿದ್ದುಪಡಿ ಆಗ್ಬೋದು, ಇದೆಲ್ಲ ನಡ್ಕೊಂಡ್ ಬರ್ತಾ ಇತ್ತು. ಕಳೆದ 1 ವರ್ಷಕ್ಕಿಂತ ಹೆಚ್ಚು ದಿನದಿಂದಲೂ ಸಹ ಆಧಾರ್ ಕೇಂದ್ರ ಸಾಲಿಗ್ರಾಮದಲ್ಲಿ ಸ್ಥಗಿತ ಆಗೈತೆ. ಆಧಾರ್ ಕೇಂದ್ರದ ಸ್ಥಗಿತ ಆಗಿರೋದ್ರಿಂದ ಇದು ಯಾವುದೇ ರೈತಾಪಿ ವರ್ಗ ಇರ್ಬೋದು, ಮಹಿಳೆಯರಿಗಿರ್ಬೋದು, ತಿದ್ದುಪಡಿ ಆಗ್ಬೋದು, ಪ್ರತಿಯೊಂದಕ್ಕೂ ಸಹ ಇವತ್ತು ತುಂಬಾ ತೊಂದರೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದವರು ಓಪನ್ ವೆಬ್ಸೈಟ್ ಕೊಟ್ರು, ತಿದ್ದುಪಡಿಗೆ ಅವಕಾಶ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು. ಯಾವುದೇ ಒಂದು ಕಂಪ್ಯೂಟರ್ ಸೆಂಟರ್ ಸಹ ಮಾಡ್ಕೊಳ್ಳಿ, ಅವಕಾಶ ತಗೊಳ್ಳಿ ಅಂತ. ಅದೇನಾಗ್ಬಿಟ್ಟಿದೆ, ಕಂಪ್ಯೂಟರ್ ಸೆಂಟರ್ ಅಲ್ಲಿ ಯಾವಾಗ ಅದನ್ನ ಓಪನ್ ಮಾಡಿಕೊಟ್ರು ಅದೆಲ್ಲ 200 ರೂಪಾಯಿ, 300 ರೂಪಾಯಿ, 100 ರೂಪಾಯಿ ಈ ತರ ಅದನ್ನ ಉಪಯೋಗಿಸ್ಕೊಂಡು ಅದನ್ನ ಬೇರೆ ವ್ಯವಹಾರಿಕವಾಗಿ ಸಾರ್ವಜನಿಕರಿಗೆ ಅದನ್ನ ಹೆಚ್ಚಿನ ರೀತಿ ಅನುಕೂಲ ಆಗೋದ್ಕಿಂತ ಅನಾನುಕೂಲಗಳು ಸಹ ನಡೀತಾ ಇದೆ. ಈ ಸಾಲಿಗ್ರಾಮ ತಾಲೂಕಾಗಿರೋದ್ರಿಂದ ಪ್ರತಿಯೊಂದು ಹಳ್ಳಿಗಳಿಗೂ ಸಹ ಹೋಗಿ ಇದನ್ನ ಹೆಸರು ಬದಲಾವಣೆ ಮಾಡಿಸ್ಕೋಬೇಕು, ಇನ್ನೊಂದು ಆಗ್ಬೇಕು ಅಂತ ಹೇಳಿ ಅದನ್ನ ಪ್ರಚಾರ ಮಾಡಿಸಿ, ನಿಮ್ಗೆ ದುಡ್ಡು ಬರೋದಿಲ್ಲ, ಆಧಾರ್ ಕಾರ್ಡ್ ತಿದ್ದುಪಡಿ ಆಗ್ಬೇಕು ಅಂತ ಅಂದ್ಬಿಟ್ಟು ಈ ತರ ಪ್ರಚಾರ ಮಾಡಿ ಇದನ್ನೆಲ್ಲ ಒಂದು ಗೊಂದಲ ಗೂಡಾಗ್ತಾ ಇದೆ. ದಯಮಾಡಿ ನಾನು ಕೇಳೋದು ಇಷ್ಟನೇ. ಯಾಕೆಂದ್ರೆ ಅವ್ರು ಯಾರು ಏಜೆನ್ಸಿ ತಗೊಂಡಿದಾರೋ ಇನ್ನೊಬ್ರು ತಗೊಂಡಿದಾರೋ ಗೊತ್ತಿಲ್ಲ. ತಾಲೂಕು ಆಡಳಿತ ಇದ್ರ ಬಗ್ಗೆ ಕೂಡಲೇ ಕ್ರಮ ವಹಿಸಿ ಆಧಾರ್ ಕೇಂದ್ರವನ್ನ ಶೀಘ್ರದಲ್ಲೇ ಅದನ್ನ ತೆರೆದು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ತಮ್ಮ ಮೂಲಕ ಕೇಳ್ಕೊಂತಾ ಇದ್ದೀನಿ. ಈಗೇನು ಸಾಲಿಗ್ರಾಮದಲ್ಲಿ ಆಧಾರ್ ಕಾರ್ಡ್ ಕೇಂದ್ರವನ್ನ ಸ್ಥಾಪನೆ ಮಾಡೋದು ಏನು ಸಮಸ್ಯೆ ಆಗ್ತಿದೆ, ಇದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಕೂಡ ಹಲವಾರು ಸಮಸ್ಯೆಗಳನ್ನು ಹೇಳಿದ್ದಾರೆ. ಹಾಗೆ ಸಾರ್ವಜನಿಕರು ಕೂಡ ಆಧಾರ್ ಕಾರ್ಡ್ ಅನ್ನ ತೆಗೆಸೋದು ಬಹಳ ಸಮಸ್ಯೆ ಅಂತ ಅನ್ನೋದನ್ನ ಒಂದು ಸ್ಪಷ್ಟನೆ ನೀಡ್ತಿದ್ದಾರೆ. ಇದು ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಆಡಳಿತ ಪಕ್ಷದ ಸಾಲಿಗ್ರಾಮ ಟೌನ್ ನಗರಾಧ್ಯಕ್ಷರಾದಂತಹ ಪ್ರಭಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಆಧಾರ್ ಕಾರ್ಡ್ ಸೆಂಟರ್ ಸ್ಥಗಿತ ಆಗಿ 1.5 ವರ್ಷ ಆಗಿದೆ. ವಿರೋಧ ಪಕ್ಷದವರಾಗ್ಲಿ ಅಥವಾ ಸಾರ್ವಜನಿಕರಾಗ್ಲಿ MLA ಅವರೇನು ನಿದ್ದೆ ಮಾಡ್ತಾ ಇದಾರೆ ಅಂತ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ನೀವು? 650 ಕೋಟಿ ಹಣ ತಗೊಬಂದು ಈ ತಾಲೂಕಿಗೆ ಅಭಿವೃದ್ಧಿ ಪಡಿಸ್ತಾ ಇರ್ತಕ್ಕಂಥ ನಮ್ಮ ನಾಯಕರಾದಂಥ ಡಿ ರವಿಶಂಕರ್ ಅವರಿಗೆ ಆಧಾರ್ ಕಾರ್ಡ್ ಕೇಂದ್ರನ ಸ್ಥಾಪನೆ ಮಾಡೋದಕ್ಕೆ ಏನೇನು ದೊಡ್ಡದೇನಲ್ಲ. ಅವ್ರೇನು ನಿದ್ರೆ ಮಾಡ್ತಾ ಇಲ್ಲ. ಹಗಲಿರುಳು ಈ ತಾಲೂಕು ಸಾಲಿಗ್ರಾಮ ಮತ್ತು KR ನಗರ ತಾಲೂಕು 2 ತಾಲೂಕಿಗೂ ಅನುದಾನ ತಗೊಬಂದು ಕಾರ್ಯಕ್ರಮ ಮಾಡ್ತಾ ಇರೋರಿಗೆ ಆಧಾರ್ ಕಾರ್ಡ್ ಮಾಡಿಸೋದೇನು ದೊಡ್ಡ ವಿಚಾರ ಏನಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತದಿಂದ ಅದನ್ನ ರಿನ್ಯೂವಲ್ ಮಾಡಿಸಿ ತಾಲೂಕು ಆಡಳಿತ ವತಿಯಿಂದ ಅವ್ರಿಗೆ ಅನುಮತಿ ಕೊಡಿಸಿ ಮುಂದೆ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗೋ ರೀತಿ ಕಾರ್ಯಕ್ರಮನ ನಮ್ಮ ಮಾನ್ಯ ಶಾಸಕರವರ ಒಂದು ಮಾರ್ಗದರ್ಶನದಲ್ಲಿ ನಡೀತದೆ ಅಂತ ನಾನು ಈ ಸಂದರ್ಭದಲ್ಲಿ ಭರವಸೆ ಕೊಡಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಾಲಿಗ್ರಾಮದಲ್ಲಿ ಆಧಾರ್ ಸ್ವಲ್ಪ ಸಮಸ್ಯೆ ಆಗಿದೆ ಅನ್ನೋ ವಿಚಾರನ, ಆಧಾರ್ ಕಾರ್ಡನ್ನ ರಿನ್ಯೂವಲ್ ಆಗಿಲ್ಲ ಅಂತೇಳಿ ಆಧಾರ್ ಕೇಂದ್ರದವರು ಬಂದ್ ಮಾಡಿದ್ದಾರೆ. ಹಾಗಾಗಿ ಈ ವಿಚಾರನ ತಹಶೀಲ್ದಾರ್ ಅವರು, ಆಡಳಿತಾಧಿಕಾರಿಗಳಿಗೂ ಹಾಗೂ ಜಿಲ್ಲಾ ಆಡಳಿತಾಧಿಕಾರಿಗಳಿಗೂ ಇದನ್ನ ವಿಚಾರನ ಗಮನಕ್ಕೆ ತಗೊಬಂದಿದ್ದೀವಿ. ಹಾಗೆ ಮುಂದಕ್ಕೆ ನಮ್ಮ ಶಾಸಕರಿಗೂ ಹೇಳಿದ್ದೀವಿ ಈ ವಿಚಾರನ. ಅವ್ರು ಈ ತಾಲೂಕಿಗೆ 650 ಕೋಟಿ ಅನುದಾನ ತಗೊಬಂದು ಅಭಿವೃದ್ಧಿ ಪಡಿಸ್ತಾ ಇರೋರಿಗೆ ಇದೊಂದು ಆಧಾರ್ ಕಾರ್ಡ್ ಮಾಡಿಸ್ಕೊಳಕ್ಕಾಗೋದಿಲ್ವಾ? ಮಾಡಿಸ್ತಾರೆ. ಮುಂದಿನ ದಿನದಲ್ಲಿ ಎಲ್ಲಾ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ಆಧಾರ್ ಕಾರ್ಡ್ ಮಾಡಿ ಅದನ್ನ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರುಗಳಿಗೆ ಕೆಲವು ಆಧಾರ್ ಕಾರ್ಡ್ಗಳು ಬೇಕಾಗುವಂತ ವಿಚಾರ ಇರೋದ್ರಿಂದ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಅದನ್ನ ಸರಿಪಡಿಸೋದಕ್ಕೆ ಮಾನ್ಯ ಶಾಸಕರು ಒಪ್ಕೊಂಡಿದ್ದಾರೆ. ಹಾಕಿಸ್ಕೊಡ್ತೀವಿ, ಸಾರ್ವಜನಿಕರು ತೊಂದರೆ ಆಗೋ ರೀತಿ ನಾವು ಅದು ಆಧಾರ್ ಕಾರ್ಡ್ ಕೇಂದ್ರನ ಮರುಸ್ಥಾಪನೆ ಮಾಡ್ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ. ಮುಂದಿನ ದಿನಗಳು ಅದು ಆಗುತ್ತೆ.